ಕ್ವಶನ್ ನೋಡ್ಕೊಳ್ಳಿ. ಸಾಲ್ವ್ ದ ಲೀನಿಯರ್ ಕಾನ್ಗ್ರುಯೆನ್ಸ್ 13x ಕಾನ್ಗ್ರುಯೆಂಟ್ ಟು 10 mod 28. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ನೋಡಿ 13x ಕಾನ್ಗ್ರುಯೆಂಟ್ ಟು 10 mod 28 ಕ್ವಶನ್ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಿ, ಕಂಪೇರಿಂಗ್ ವಿತ್ ax congruent to b mod m ಅಂತ ಬರ್ಕೊಳ್ಳಿ. b get a ಅಂದರೆ 13, b ಅಂದರೆ 10 ಆ್ಯಂಡ್ m ಅಂದರೆ 28. ಈಗ ಎ ಬಿ ಎಮ್ ಫೈಂಡ್ ಮಾಡಿದ್ಮೇಲೆ ಡಿ ಫೈಂಡ್ ಮಾಡಿ. ಡಿ ಈಸ್ ಜಿ ಸಿ ಡಿ ಆಫ್ ಎ ಕಾಮ ಎಮ್. ಇಲ್ಲಿ ಜಿ ಸಿ ಡಿ ಆಫ್ ಎ ಅಂದರೆ 13, ಎಮ್ ಅಂದರೆ 28. ಜಿ ಸಿ ಡಿ ಫೈಂಡ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಅಂದರೆ ರಿಮೈಂಡರ್ಸ್ನ ಫೈಂಡ್ ಮಾಡ್ಕೊಂಡು ಹೋಗಬೇಕು. ರಿಮೈಂಡರ್ 0 ಬರೋ ಗಂಟ ಮಾಡಬೇಕು. ಅದಕ್ಕಿಂತ ಮುಂಚೆ ಏನು ರಿಮೈಂಡರ್ ಇರುತ್ತೆ ಅದೇ ಜಿ ಸಿ ಡಿ. 28 ಡಿವೈಡ್ ಬೈ 13 ಮಾಡಿ, ದೆನ್ ರಿಮೈಂಡರ್ನ ಬರ್ಕೊಳ್ಳಿ. ದೆನ್ ರಿಮೈಂಡರ್ ಈಸ್ ಈ ಥರ 4ಕ್ಕೂ ಬರೆಯೋಕ್ಕೆ ಹೋಗ್ಬೇಡಿ ಎಕ್ಸಾಮಲ್ಲಿ. ನೋಡಿ ಇದನ್ನ ಕ್ಯಾಲ್ಸಿಲ್ ಮಾಡೋದು ಯಾವ ಥರ ಅಂದರೆ ಓಪನ್ ಬ್ರ್ಯಾಕೆಟ್ 28 by 13, ಆಮೇಲೆ ಎಸ್ ಡಿ ಹೊಡೀರಿ. 2 ಪಾಯಿಂಟ್ ಸಮಥಿಂಗ್ ಬರುತ್ತೆ, -2 ಮಾಡಿ, ಆಮೇಲೆ ಇಂಟು 13 ಮಾಡಿ. 2 ಬರ್ತಾ ಇದೆ. ದೆನ್ ರಿಮೈಂಡರ್ ಈಸ್ 2. ಈಗ ಡಿನಾಮಿನೇಟರ್ ಡಿವೈಡ್ ಬೈ ರಿಮೈಂಡರ್ ಮಾಡಿ. 13 by 2. ದೆನ್ ರಿಮೈಂಡರ್ ಈಸ್ ಡಿನಾಮಿನೇಟರ್ ಡಿವೈಡೆಡ್ ಬೈ ರಿಮೈಂಡರ್ ಮಾಡಬೇಕು. ಓಪನ್ ಬ್ರ್ಯಾಕೆಟ್ ಡಿವೈಡ್, ಡಿನಾಮಿನೇಟರ್ ಏನು 13, ರಿಮೈಂಡರ್ 2 ಈಕ್ವಲ್ ಎಸ್ ಟಿ. 6 ಪಾಯಿಂಟ್ ಸಮಥಿಂಗ್ ಬರುತ್ತೆ, -6 ಇಂಟು 2 ಹೊಡೆದ್ರೆ ರಿಮೈಂಡರ್ ಏನು 1. ಅಗೇನ್ ಡಿನಾಮಿನೇಟರ್ ಡಿವೈಡ್ ಬೈ ರಿಮೈಂಡರ್ ಅಂದರೆ 2 by 1. 2 ಡಿವೈಡೆಡ್ ಬೈ 1 ಎಸ್ ಟಿ. ನೋಡಿ 2 ಪಾಯಿಂಟ್ಸ್ ಬಂದರೂ 2ನೇ ಹೊಡಿಬೇಕು, ಬರೀ 2 ಬಂದರೂ -2ನೇ ಹೊಡಿಬೇಕು. ಇಂಟು 1 ಎಷ್ಟು ಬಂತು, ರಿಮೈಂಡರ್ 0. ಇಲ್ಲಿ 1 ಬಂದರೆ ನಿಲ್ಲಿಸ್ಬಿಡಿ, ಜಿ ಸಿ ಡಿ 1ನೇ ಬರೋದು. ಅರ್ಥ ಆಗ್ತಿದೆ? ಯಾಕಂದರೆ 1 ಎಲ್ಲದಕ್ಕೂ ಡಿವೈಡ್ ಮಾಡುತ್ತೆ, ಆವಾಗ ರಿಮೈಂಡರ್ 0 ಒಂದೇ ಬರುತ್ತೆ. ಅಂದರೆ ಜಿ ಸಿ ಡಿ ಅಂದ್ರೇನು, ರಿಮೈಂಡರ್ 0 ಬರೋಕ್ಕೆ ಮುಂಚೆ ಏನು ರಿಮೈಂಡರ್ ಇರುತ್ತೆ ಅದೇ ಜಿ ಸಿ ಡಿ. ಏನು 1. ಈಗ ನೀವು ರಿಮೈಂಡರ್ ಫೈಂಡ್ ಮಾಡಿದ್ಮೇಲೆ ಜಿ ಸಿ ಡಿನ ಫೈಂಡ್ ಮಾಡಿದ್ಮೇಲೆ ಡಿ ನೀವೇನಂತ ಬರೀಬೇಕು, ಆಲ್ಸೋ ಅಂತ ಬರೆದು ಡಿ ಇದೆಯಲ್ಲ ಅದು ಬಿನ ಡಿವೈಡ್ ಮಾಡುತ್ತೆ ಅಂತ ಬರೀಬೇಕು. ಡಿ ಡಿವೈಡ್ಸ್ ಬಿ ಅಂದರೆ 1 divides 10 ಅಂತ ಬರ್ಕೊಳ್ಳಿ. ಅಂದರೆ ಡಿವೈಡ್ ಮಾಡಿದ್ರೇ ಸೊಲ್ಯೂಷನ್ ಎಕ್ಸಿಸ್ಟ್, ಇಲ್ಲಾಂದರೆ ಸೊಲ್ಯೂಷನ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ. ಈಗ ಡಿವೈಡ್ ಮಾಡ್ತಾ ಇದೆ, ದೇರ್ಫೋರ್ ಜಿ ಸಿ ಡಿ 1 ಇದೆ ಮತ್ತು ಡಿವೈಡ್ ಮಾಡ್ತಾ ಇದೆ ಅಂದರೆ ಗಿವನ್ ಕಾನ್ಗ್ರುಯೆನ್ಸ್ ಹ್ಯಾಸ್ ಯೂನಿಕ್ ಸೊಲ್ಯೂಷನ್. ಜಿ ಸಿ ಡಿ 1 ಇದ್ದರೆ ಯೂನಿಕ್ ಸೊಲ್ಯೂಷನ್. ದ ಗಿವನ್ ಕಾನ್ಗ್ರುಯೆನ್ಸ್ ಹ್ಯಾಸ್ ಯೂನಿಕ್ ಸೊಲ್ಯೂಷನ್. ನೋಡಿ ಈಗ ಯೂನಿಕ್ ಸೊಲ್ಯೂಷನ್ ಸಿಕ್ತು ಅಂತ ಬರ್ಕೋಬೇಕು. ನೆಕ್ಸ್ಟ್ ಕ್ಲಿಯರ್ಲಿ ಜ್ಞಾಪಕ ಇಟ್ಕೊಳ್ಳಿ. ಎ ಎಕ್ಸ್ ಕಾನ್ಗ್ರುಯೆಂಟ್ ಟು ಬಿ ಮಾಡ್ ಎಮ್ ಅಂದರೆ ಬೇಸಿಕ್ ಪ್ರಿನ್ಸಿಪಲ್ ಕಾನ್ಗ್ರುಯೆನ್ಸ್ ಇದು. ಎಮ್ ಡಿವೈಡ್ಸ್ ಎ ಎಕ್ಸ್ ಮೈನಸ್ ಬಿ ಅಂತ. ಅಂದರೆ ಇಲ್ಲಿ ಎಮ್ ಅಂದರೆ 28 ಡಿವೈಡ್ಸ್ 13x minus 10 ಅಂದರೆ 13x minus 10 divided by 28 is k. 13x minus 10 is equal to 28 times k. ಏನು ಮಾಡಬೇಕು, ಎಕ್ಸ್ನ ಫೈಂಡ್ ಮಾಡ್ಕೋಬೇಕು. ನೋಡಿ -10 ಆ ಕಡೆ ಕಳಿಸ್ಬಿಡಿ, +10 ಆಗುತ್ತೆ. 13x is equal to 28k plus 10. x is equal to 28k plus 10 divided by 13. ಇದನ್ನ ಕ್ಯಾಲ್ಸಿಯಲ್ ಟೇಕ್ ಮಾಡ್ತೀವಿ.
28 alpha x plus 10 divided by 13. x ಬದಲು y ಹಾಕ್ಬಿಡಿ. ಕ್ಯಾಲ್ಕುಲೇಟ್. y ಜಾಗದಲ್ಲಿ 1 ಹಾಕಿ ನಿಮಗೆ ಏನು ಬರ್ತಾ ಇದೆ, 38/13 ಫ್ರ್ಯಾಕ್ಷನ್ ಬರ್ತಾ ಇದೆ. 2 ಹಾಕಿ ಫ್ರ್ಯಾಕ್ಷನ್ ಬರ್ತಾ ಇದೆ, 3 ಹಾಕಿ ಫ್ರ್ಯಾಕ್ಷನ್ ಬರ್ತಾ ಇದೆ, 4 ಹಾಕಿ ಫ್ರ್ಯಾಕ್ಷನ್ ಬರ್ತಾ ಇದೆ, 5 ಹಾಕಿ ಫ್ರ್ಯಾಕ್ಷನ್ ಬರ್ತಾ ಇದೆ, 6 ಹಾಕಿ ಫ್ರ್ಯಾಕ್ಷನ್ ಬರ್ತಾ ಇದೆ, 7 ಹಾಕಿದ್ರು ಫ್ರ್ಯಾಕ್ಷನ್ ಬರ್ತಾ ಇದೆ, 8 ಹಾಕಿದ್ರು 8ಗೆ ಫ್ರ್ಯಾಕ್ಷನ್ ಬರ್ತಾ ಇಲ್ಲ. ಇನ್ನೊಂದು ಸತಿ ಹಾಕೋಣ ನೋಡಿ. 1ಗೆ ಫ್ರ್ಯಾಕ್ಷನ್ ಬರ್ತಾ ಇದೆ, 2ಗೆ ಆನ್ಸರ್ 66/13 ಅಂದರೆ ಫ್ರ್ಯಾಕ್ಷನ್, 3ಗೆ ಆನ್ಸರ್ 94/13 ಅಂದರೆ ಫ್ರ್ಯಾಕ್ಷನ್, 4ಗೆ ಆನ್ಸರು ಫ್ರ್ಯಾಕ್ಷನ್, 5ಗೆ ಆನ್ಸರು ಫ್ರ್ಯಾಕ್ಷನ್ನು, 6ಗೆ ಆನ್ಸರು ಫ್ರ್ಯಾಕ್ಷನ್ನು, 7ಗೆ ಆನ್ಸರು ಫ್ರ್ಯಾಕ್ಷನ್ನು, 8ಗೆ ಆನ್ಸರು 18. ಅಂದರೆ ಇಲ್ಲಿ ನಾನು ಕೈ ಇಟ್ಕೊಳ್ಳಿ. ಕ್ಯಾಲ್ಸಿಲಿ ಏನಂತ ಟೈಪ್ ಮಾಡಬೇಕಂದ್ರೆ ನೀವು 28y + 10 ಡಿವೈಡೆಡ್ ಬೈ 13. ಇದನ್ನ ಈ ಆನ್ಸರ್ನ ಎಕ್ಸ್ ಅಂದ್ಕೊಳ್ಳಿ. ಫಾರ್ y ಈಸ್ ಈಕ್ವಲ್ ಟು y ಏನು ಹೊಡೆದ್ರೆ 8 ಹೊಡೆದರೆ ಆನ್ಸರ್ ಎಕ್ಸ್ ಇದೆಯಲ್ಲ ಎಷ್ಟು ಬರ್ತಾ ಇದೆ, 18 ಬರ್ತಾ ಇದೆ. ಈಗ ಇಲ್ಲಿ y ಅಂದರೆ ಕೆ ಅಂತ. ಈ ಲಾಸ್ಟಲ್ಲಿ ಸೆಂಟೆನ್ಸ್ ಏನು ಬರೀಬೇಕಂದ್ರೆ ಬೈ ಇನ್ಸ್ಪೆಕ್ಷನ್ for k is equal to 8 we get x is equal to 18. ಅಷ್ಟೇ ಆನ್ಸರ್. thus main answer x is equal to x is congruent to 18 mod ಎಷ್ಟಿದು 28 m is the ರಿಕ್ವೈರ್ಡ್ ಸೊಲ್ಯೂಷನ್ ಅಂತ ಬರ್ಕೋಬೇಕು. ಯೂನಿಕ್ ಸೊಲ್ಯೂಷನ್ ಇದ್ದರೆ ಒಂದೇ ಸೊಲ್ಯೂಷನ್ ಬರುತ್ತೆ ನೋಡಿ. GCD 1 ಇದ್ದರೆ ಯೂನಿಕ್ ಸೊಲ್ಯೂಷನ್ ಇರುತ್ತೆ, ಯೂನಿಕ್ ಸೊಲ್ಯೂಷನ್ ಇದ್ದರೆ ಒಂದೇ ಸರ್. 13x ಕಾನ್ಗ್ರುಯೆಂಟ್ ಟು 10 mod 28 ನಾವು ಬರ್ಕೊಳ್ಳಿ. ಕಂಪೇರಿಂಗ್ ವಿತ್ AX ಕಾನ್ಗ್ರುಯೆಂಟ್ ಟು B ಮಾಡಿ. B get A is 13, B is 10 and BM is 28. D ಅಂದರೆ GCD of A, M. GCD of A ಅಂದರೆ 13, M ಅಂದರೆ 28. ಅದರದ್ದು ಆನ್ಸರ್ 1 ಇರುತ್ತೆ. ಆಲ್ಸೋ D ಡಿವೈಡ್ಸ್ B ಅಂದರೆ 1 10ನ ಡಿವೈಡ್ ಮಾಡುತ್ತೆ. ದೇರ್ ಫಾರ್ ಗಿವನ್ ಕಾನ್ಗ್ರುಯೆನ್ಸ್ ಆಸ್ ಯೂನಿಕ್ ಸೊಲ್ಯೂಷನ್. ಕ್ಲಿಯರ್ಲಿ 28 ಡಿವೈಡ್ಸ್, ಯಾಕಂದರೆ M ಡಿವೈಡ್ಸ್ AX - B 13x - 10. ಆಮೇಲೆ 13x - 10/28 is k. 13x - 10 is equal to 28k. ಆಮೇಲೆ -10 ಆ ಕಡೆ ಹೋದರೆ +10. x is equal to 28k plus 10/13 ಆಗುತ್ತೆ. ಬೈ ಇನ್ಸ್ಪೆಕ್ಷನ್ ಫಾರ್ k is equal to 8 we get x is equal to 8. ನೀವು ಇನ್ಸ್ಪೆಕ್ಟ್ ಮಾಡಿದಾಗ ಇಲ್ಲಿ y ಹಾಕೋತೀನಲ್ಲ ನಾನು, y ಜಾಗದಲ್ಲಿ 8 ಹಾಕಿದಾಗ x ಆನ್ಸರ್ 18 ಬರುತ್ತೆ. ಅದಕ್ಕೆ ಸ್ಟಾಪ್ ಮಾಡಬೇಕು. ದೇರ್ ಫಾರ್ ಇದು ಮೇನ್ ಸೊಲ್ಯೂಷನ್. x is congruent to 18 mod 28 is the required solution. Thank you. Please like, share and subscribe.